ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಬಾಳೆಕಾಯಿ ಸಾಂಬಾರು ಮಾಡ್ತೀನಿ. ದೇವಸ್ಥಾನದ ಸಾಂಬಾರು ಇದ್ದಂಗೆ ಇರುತ್ತೆ. ಫಸ್ಟ್ ಒಂದು ಕುಕ್ಕರಿಗೆ ಮೊಸರು ದಾಲ್ ಹಾಕಿದ್ದೀನಿ. ಒಂದು ಚಿಕ್ಕ ಕಪ್ಪಷ್ಟು ಹಾಕಿದ್ದೀನಿ. ಅದೊಂದು 3 ವಿಷಲ್ ಕೂಗಿಸ್ತೀನಿ. ಅದಕ್ಕೆ ಸ್ಮ್ಯಾಶ್ ಆಗೋವರೆಗೂ ಬೇಯಬೇಕು. ಬೆಂದಿದೆ. ಇವಾಗ 2 ಬಾಳೆಕಾಯಿ ತೊಗೊಂಡಿದ್ದೆ, ಅದನ್ನು ಹಾಕ್ತೀನಿ. ಚಿಕ್ಕದಾಗಿ ಕಟ್ ಮಾಡಿದ್ದೆ. ಇವಾಗ ಟೊಮೊಟೊ ಹಾಕ್ತೀನಿ 2. ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು ವಿಷಲ್ ಬಂದರೆ ಸಾಕು, ಬಾಳೆಕಾಯಿ ಬೇಗ ಬೇಯುತ್ತೆ. ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿನಿ, ಒಂದು ಚಮಚದಷ್ಟು. ಇವಾಗ ಉದ್ದಿನ ಬೇಳೆ ಹಾಕ್ತೀನಿ. 1 ಚಮಚ ಹಾಕಿದ್ದೀನಿ ಉದ್ದಿನ ಬೇಳೆ. ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಬೆಳ್ಳುಳ್ಳಿ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 3-4 ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. 2 ಸ್ಪೂನ್ ಧನಿಯಾ ಹಾಕಿದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ. ಎಲ್ಲ ಕ್ಲೀನಾಗಿ ಹುರಿತೀನಿ. ನಾಲ್ಕು ಕಾಳು ಮೆಂತ್ಯ ಹಾಕ್ತೆ. ಕ್ಲೀನಾಗಿ ಹುರಿದಿದ್ದಾಯಿತು. ಕರಿಬೇವು ಸೊಪ್ಪು ಹಾಕ್ತೀನಿ. ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ಜಾರ್ಗೆ ಹಾಕ್ತೀನಿ. ತೆಂಗಿನಕಾಯಿ ತುರಿ ಹಾಕ್ತೀನಿ. ಚಿಕ್ಕ ಬಟ್ಲಷ್ಟು ಹಾಕಿನಿ ತೆಂಗಿನಕಾಯಿ ತುರಿ. ಅರಿಶಿನ ಪುಡಿ ಹಾಕ್ತೀನಿ. ಹಿಂಗೆ ಹಾಕ್ತೀನಿ 1/4 ಚಮಚ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ರುಬ್ತೀನಿ. ಇವಾಗ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೆ, ಅದಕ್ಕೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಇದೆ. ಸಾಸಿವೆ ಹಾಕ್ತೀನಿ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗೋವರೆಗೂ ಬಿಡ್ತೀನಿ. ರುಬ್ಬಿರೋ ಪೇಸ್ಟ್ ಹಾಕ್ತೀನಿ. ಇವಾಗ ಅದೊಂದು ನಿಮಿಷ ಕುದಿಬೇಕು. ಕುದೀತಾ ಇದೆ. ಇವಾಗ ಬೇಯಿಸಿರೋ ಬಾಳೆಕಾಯಿ, ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು. ಸ್ವಲ್ಪ ಉಪ್ಪು ಹಾಕ್ತೀನಿ. ಬಾಳೆಕಾಯಿ ಬೇಯೋದಕ್ಕೂ ಉಪ್ಪು ಹಾಕಿದ್ದೆ. ಇವಾಗ ಕುದಿಸ್ತೀನಿ. ಕುದೀತಾ ಇದೆ. ರೆಡಿ ಆಯಿತು ಸಾಂಬಾರು. ಒಳ್ಳೆ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ.